ದಾಪಕ್ಲುವಿನ ಡೆಕ್ಕನ್ ಯೂತ್ ಕ್ಲಬ್ ಆಶ್ರಯದಲ್ಲಿ 10ನೇ ವರ್ಷದ 4 ನಾಡು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು 2025ರ ಜನವರಿ 3ರಿಂದ 5ರವರೆಗೆ ದಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಪಂದ್ಯಾವಳಿಯ ಆಯೋಜಕ ಸಯೀದ್ ಅಲವಿ ತಿಳಿಸಿದ್ದಾರೆ. ದಾಪಕ್ಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಯೀದ್, ಪ್ರತಿ ವರ್ಷದಂತೆ ನಡೆಸಿಕೊಂಡು ಬರ್ತಾ ಇರುವ ಪಂದ್ಯಾವಳಿಯನ್ನು 2026ರ ಜನವರಿ 3ರಿಂದ 5ರವರೆಗೆ ನಡೆಸಲು ತೀರ್ಮಾನಿಸಲಾಗಿದೆ. ಪಂದ್ಯಾವಳಿಯ ಚಾಲನೆ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ರಾಜಕೀಯ ನೇತಾರರು ಹಾಗೂ ದಾಪಕ್ಲುವಿನ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ದಾಪಕ್ಲು 4 ನಾಡು ವಿಭಾಗದ ಎಲ್ಲ ಧರ್ಮದ 156 ಕ್ರೀಡಾಪಟುಗಳನ್ನು ಒಳಗೊಂಡ 12 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ. ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ 60,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 33,000 ಹಾಗೂ ಆಕರ್ಷಕ ಟ್ರೋಫಿಯನ್ನು ನೀಡಲಿದ್ದೇವೆ. ಅದರಂತೆ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ವೈಯಕ್ತಿಕ ಬಹುಮಾನ ನೀಡಲಾಗುತ್ತೆ ಅಂತ ಸಯೀದ್ ತಿಳಿಸಿದರು. ಕ್ರೀಡಾಭಿಮಾನಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದು ಸಯೀದ್ ಮನವಿ ಮಾಡಿದ್ದಾರೆ. ಡೆಕ್ಕನ್ ಯೂತ್ ಕ್ಲಬ್ ನಾಪೋಕ್ಲು ಇವರ ವತಿಯಿಂದ ಸತತವಾಗಿ ನಡೆಸಿಕೊಂಡು ಬರುವಂತಹ 10ನೇ ವರ್ಷದ 4 ನಾಡು ಪ್ರೀಮಿಯರ್ ಲೀಗ್ 2026 ಇದೇ ಬರುವ ಜನವರಿ 3, 4, 5 ದಿನಾಂಕಗಳಲ್ಲಿ ನಾಪೋಕ್ಲುವಿನ ಕೆಪಿಎಸ್ ಶಾಲಾ ಮೈದಾನದಲ್ಲಿ ಜರುಗಲಿದೆ. ಈ ಒಂದು ಕ್ರೀಡಾಕೂಟದ ಚಾಲನೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ರಾಜಕೀಯ ನೇತಾರರು ಹಾಗೂ ನಾಪೋಕ್ಲುವಿನ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಪ್ರಥಮ ಬಹುಮಾನ 60,000 ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 33,000 ಹಾಗೂ ಆಕರ್ಷಕ ಟ್ರೋಫಿ, ಉತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳಿಗೆ ವೈಯಕ್ತಿಕ ಬಹುಮಾನ ನೀಡಲಿದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ 4 ನಾಡುವಿನ 156 ಕ್ರೀಡಾಪಟುಗಳನ್ನೊಳಗೊಂಡಂತಹ 12 ತಂಡಗಳು ಭಾಗವಹಿಸಲಿದ್ದು, ಈ ಒಂದು ಕ್ರೀಡಾಕೂಟದಲ್ಲಿ ಎಲ್ಲಾ ಧರ್ಮದ ಕ್ರೀಡಾಪಟುಗಳು ಭಾಗವಹಿಸಲಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪಂದ್ಯಾವಳಿಯ ಸ್ಥಾಪಕರಾದ ಅಬ್ದುಲ್ ಖಾದರ್, ಸಿಎ ನೌಫಲ್, ಆಯೋಜಕರಾದ ಪಿಆರ್ ಮುನೀರ್, ಎವಿ ಸತೀಶ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ದಾಪಕ್ಲು.